ವೆಡ್ನೆಸ್ಡೇ ಟಿವಿ ಸೀರೀಸ್ ಸಖತ್ತಾಗೈತೆ ಗುರು. ಈ ಹುಡುಗಿ ಹೆಸರು ವೆಡ್ನೆಸ್ಡೇ ಆಡಮ್ಸ್ ಅಂತ. ಎಲ್ಲರೂ ವೆಡ್ನೆಸ್ಡೇ ಅಂತಿರ್ತಾರೆ, ಸಿಕ್ಕಾಪಟ್ಟೆ ಇಂಟ್ರೋವರ್ಟ್ ಹುಡುಗಿ. ಜೊತೆಗೆ ಇವಳನ್ನ ಯಾರೇ ಪ್ರಶ್ನೆ ಕೇಳಿದ್ರು ಎಲ್ಲದಕ್ಕೂ ಸರ್ಕ್ಯಾಸಮ್ನ ಉತ್ತರ, ವ್ಯಂಗ್ಯವಾಗಿ ಉತ್ತರ ಕೊಡ್ತಿರ್ತಾಳೆ. ಕಲರ್ ಕಂಡ್ರೆ ಆಗೋದಿಲ್ಲ, ವೈಟ್ ಅಂಡ್ ಬ್ಲಾಕ್ ಅಲ್ಲೇ ಯಾವಾಗ್ಲೂ ಇರ್ತಾಳೆ. ಫ್ರೆಂಡ್ಸ್ ಜೊತೆ ಬೆರೆಯೋದಿಲ್ಲ, ಒಂಟಿಯಾಗಿ ಇರಬೇಕು ಅಂತ ಯಾವಾಗ್ಲೂ ಅಂದ್ಕೊಳ್ತಿರ್ತಾಳೆ. ಬೇಸಿಕಲಿ ಸೇಮ್ ಟು ಸೇಮ್ ಪಾಕತರ, ಅಂದ್ರೆ ನಂತರ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಎಪಿಸೋಡ್ 1 ಸ್ಟಾರ್ಟಿಂಗ್ ನಲ್ಲಿ ವೆಡ್ನೆಸ್ಡೇ ಸ್ಕೂಲ್ಗೆ ಹೋಗಿರ್ತಾಳೆ. ಅಲ್ಲಿ ಯಾವ ಹುಡುಗಿ ಕಂಡ್ರು ಇವಳಿಗೆ ಆಗ್ತಿರೋದಿಲ್ಲ, ಎಲ್ಲರನ್ನು ಬೈಕೊಂಡು ಓಡಾಡ್ತಾಳೆ. ಬೈಕೊಂಡ್ ಹೋಗಿ ತನ್ನ ಕಬೋರ್ಡ್ ಅನ್ನ ಓಪನ್ ಮಾಡಿದ್ರೆ ಅದ್ರೊಳಗಡೆ ಇವಳ ತಮ್ಮನನ್ನ ಕಟ್ ಹಾಕ್ಬಿಟ್ಟು ಬಾಯೊಳಗೆ ಸೇಬನ್ನ ಇಟ್ಬಿಟ್ಟು ಕೂಡಿ ಹಾಕಿರ್ತಾರೆ ಯಾರೋ ಕೆಲವು ತರ್ಲೆ ಹುಡುಗರು. ಅದನ್ನ ನೋಡಿ ಇವಳಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಯಾರು ನಿನ್ಗೆ ಈ ಕೆಲಸ ಮಾಡಿದ್ದು, ನನಗೆ ಹೆಸರನ್ನು ಕೊಡು ಅಂತ ತಮ್ಮನ್ ಕೇಳ್ತಾಳೆ. ತಮ್ಮ ಹೇಳ್ತಾನೆ, ಬೇಡಕ್ಕೋ ಇವೆಲ್ಲ ಸರಿ ಇಲ್ಲೋ, ನೀನ್ ಸುಮ್ನೆ ಗಲಾಟಿ ಮಾಡ್ಕೊಂತೀಯ ಅಂತ. ಬಟ್ ವೆಡ್ನೆಸ್ಡೇ ಕೇರ್ ಮಾಡಲ್ಲ. ತಮ್ಮನ ಕೈ ಕಾಲಿಗೆ ಕಟ್ಟಿರುವ ಹಗ್ಗವನ್ನ ಬಿಡಿಸ್ತಾಳೆ. ಬಿಡಿಸ್ಬಿಟ್ಟು ತಮ್ಮನನ್ನ ಮುಟ್ತಾಳೆ. ಅವಳಿಗೆ ಒಂದಷ್ಟು ವಿಷನ್ ಗಳು ಬರ್ತವೆ. ಬೇಸಿಕಲಿ ಇವಳಿಗೆ ಒಂದು ಸ್ಪೆಷಲ್ ಶಕ್ತಿ ಇದೆ. ಯಾರನ್ನಾದ್ರೂ ಏನನ್ನಾದ್ರೂ ಮುಟ್ಟಿದ್ರೆ ಅವರ ಇಮಿಡಿಯೇಟ್ ಫ್ಯೂಚರ್, ಇಮಿಡಿಯೇಟ್ ಪಾಸ್ಟ್ ಅನ್ನ ತಿಳ್ಕೊಳ್ಳುವ ಶಕ್ತಿ. ಸೊ ಬೇಸಿಕಲಿ ಸ್ವಲ್ಪ ಮುಂದಿನ ಭವಿಷ್ಯವನ್ನ, ಸ್ವಲ್ಪ ಹಿಂದಿನ ಭೂತವನ್ನ ತಿಳ್ಕೊಳ್ಬಹುದು ಈ ಹುಡುಗಿ. ಒಂದು ಇಂಪಾರ್ಟೆಂಟ್ ವಿಚಾರ ಅಂದ್ರೆ ವೆಡ್ನೆಸ್ಡೇಗೆ ಈ ವಿಷನ್ ಗಳು ಆಟೋಮೆಟಿಕ್ ಆಗಿ ಬರ್ತವೆ, ಅವಳು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಈ ವಿಷನ್ ಏನನ್ನ ಮುಟ್ಟದಾಗ ಬರುತ್ತೆ, ಯಾವಾಗ ಬರುತ್ತೆ ಅನ್ನೋದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಇವಳಿಗೆ. ಸೊ ತಮ್ಮನನ್ನ ಮುಟ್ಟಿದ ತಕ್ಷಣ ಅವಳಿಗೆ ಗೊತ್ತಾಗ್ಬಿಡುತ್ತೆ ಯಾರು ಇವನನ್ನ ಕಟ್ ಹಾಕಿ ಕೂಡ ಹಾಕಿದ್ರು ಅಂತ. ಆ ಹುಡುಗರ ಲೀಡರು ಸ್ಕೂಲ್ ನ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸ್ವಿಮ್ಮಿಂಗ್ ಮಾಡ್ತಿರ್ತಾನೆ. ಸೊ ವೆಡ್ನೆಸ್ಡೇ ಪಿರಾನ್ಹಗಳನ್ನ, ಅಂದ್ರೆ ಮಾಂಸ ತಿನ್ನುವ ಮೀನನ್ನ ಎತ್ಕೊಂಡು ಹೋಗ್ಬಿಟ್ಟು ಆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬಿಟ್ಬಿಡ್ತಾಳೆ. ಆ ಮೀನುಗಳು ಆ ಹುಡುಗನ ಬಳಿ ಹೋಗಿ ಕಡಿಬಾರ್ದ ಜಾಗನೆಲ್ಲ ಕಳೆದು ಬಿಡ್ತವೆ. ಸೊ ಸ್ಕೂಲ್ ನವರು ವೆಡ್ನೆಸ್ಡೇನ ಅಲ್ಲಿಂದ ಡಿಸ್ಮಿಸ್ ಮಾಡ್ಬಿಡ್ತಾರೆ. ಈಗ ಅವ್ರ ಅಪ್ಪ ಅಮ್ಮ ಇವಳನ್ನ ನೆವರ್ ಮೋರ್ ಅನ್ನುವ ಒಂದು ಹೊಸ ಸ್ಕೂಲ್ಗೆ ಕರ್ಕೊಂಡೋಗಿ ಸೇರಿಸಬೇಕು ಅಂತ ಡಿಸೈಡ್ ಮಾಡೋರೆ. ಈ ನೆವರ್ ಮೋರ್ ಇರೋದಲ್ಲಿ ಜೆರಿಕೋ ಅನ್ನುವ ಏರಿಯಾದಲ್ಲಿ. ಈ ಸ್ಕೂಲ್ ನಲ್ಲಿ ಬರೀ ಈ ತರ ಸ್ಪೆಷಲ್ ಎಬಿಲಿಟಿ ಇರುವ ಮಕ್ಕಳಿಗೆ ಮಾತ್ರ ಪಾಠ ಹೇಳ್ಕೊಡೋದು. ಅಂದ್ರೆ ಸ್ಪೆಷಲ್ ಸೂಪರ್ ಪವರ್ ಇರುವ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರೆ. ಒಂಥರ ಹಾಗ್ವರ್ಡ್ಸ್, ಎಕ್ಸ್ಮಂದು ಸ್ಕೂಲ್ ಎಲ್ಲ ಇದೆಲ್ಲ ಹಂಗೆ. ಈ ಸೀರೀಸ್ ತುಂಬಾ ಸ್ಪೆಷಲ್ ಪವರ್ ಇರೋರ್ನೆಲ್ಲ ಔಟ್ ಕ್ಯಾಸ್ಟ್ ಅಂತ ಕರೀತಾರೆ. ಯಾವುದೇ ಪವರ್ ಇಲ್ದವ್ರನ್ನ ನಾರ್ಮೀಸ್ ಅಂತ ಕರೀತಾರೆ. ಸೊ ವೆಡ್ನೆಸ್ಡೇ ಒಬ್ಳು ಔಟ್ ಕ್ಯಾಸ್ಟ್. ವೆಡ್ನೆಸ್ಡೇ ಅಪ್ಪ ಅಮ್ಮ ಸಹ ಇದೇ ಸ್ಕೂಲ್ ನಲ್ಲಿ ಓದಿದ್ದು, ಇದೇ ಸ್ಕೂಲ್ ನಲ್ಲಿ ಮೀಟ್ ಆಗಿ ಮದುವೆ ಆಗಿದ್ದು. ಸೊ ಬೇಸಿಕಲಿ ಇವ್ರ ಅಪ್ಪ ಅಮ್ಮನ್ಗೂ ಏನೇನೋ ಸ್ಪೆಷಲ್ ಪವರ್ ಗಳಿದಾವೆ ಅಂತ ನಮಗೆ ಗೊತ್ತಾಯ್ತು. ಸೊ ಅಪ್ಪ ಅಮ್ಮ ಇವಳನ್ನ ಕರ್ಕೊಂಡು ಆ ಸ್ಕೂಲ್ಗೆ ಹೋಗ್ತಿದ್ದಾರೆ. ಈ ನಡುವೆ ನೆವರ್ ಮೋರ್ ಅಕಾಡೆಮಿಯ ಸುತ್ತಮುತ್ತ ಒಂದು ಕಾಡ್ ಇರುತ್ತೆ. ಆ ಕಾಡ್ ನಲ್ಲಿ ಯಾರೋ ಒಬ್ಬ ಹೈಕ್ ಮಾಡ್ತೀನಿ ಅಂತ ಹೋಗೋನೆ. ಸೊ ಬೇಸಿಕಲಿ ಕಾಡಿನ ಒಳಗೆ ತಿರ್ಗಾಡೋಕ್ ಹೋಗ್ತಾನೆ. ಕಾಡಿನ ಮಧ್ಯ ಕೂತ್ಕೊಂಡು ಫ್ಲಾಸ್ಕ್ ನಲ್ಲಿ ತಂದಿರುವ ಕಾಫಿನೋ ಟೀನೋ ಕುಡಿತಾವನೆ. ಕುಡಿತಿದ್ದಂತೆ ಔಟ್ ಆಫ್ ನೋ ವೇರ್ ಯಾವ್ದೋ ಒಂದು ಭಯಾನಕ ಮಾನ್ಸ್ಟರ್ ಬಂದು ಇವನನ್ನ ಪೀಸ್ ಮಾಡ್ಬಿಡುತ್ತೆ. ಸೊ ಈ ಕಾಡ್ನಲ್ಲಿ ಯಾವ್ದೋ ಒಂದು ಮಾನ್ಸ್ಟರ್ ಇದೆ ಅಂತ ನಮಗೆ ಗೊತ್ತಾಯ್ತು. ಈಗ ಸರಿ, ಈಗ ನೆವರ್ ಮೋರ್ ಅಕಾಡೆಮಿಗೆ ವೆಡ್ನೆಸ್ಡೇಯ ಪೇರೆಂಟ್ಸ್ ಗಳು ಬಂದ್ರು, ಇವಳನ್ನ ಅಡ್ಮಿಷನ್ ಮಾಡಿಸಿದ್ರು. ಈ ನೆವರ್ ಮೋರ್ ಅಕಾಡೆಮಿಯ ಪ್ರಿನ್ಸಿಪಲ್ ವೀಮ್ಸ್ ಅಂತ. ಈ ಅಮ್ಮನು ವೆಡ್ನೆಸ್ಡೇಯ ಅಮ್ಮನು ಫ್ರೆಂಡ್ ಗಳು ನೆವರ್ ಮೋರ್ ಸ್ಕೂಲ್ ನಲ್ಲಿ ಒಟ್ಟಿಗೆ ಓದಿದವರು. ಅವರಮ್ಮ ಹೇಳ್ತಾರೆ, ನನ್ನ ಮಗಳು ಸ್ವಲ್ಪ ಡೇಂಜರಸ್, ತಪ್ಪಿಸ್ಕೊಂಡ್ ಬಂದ್ಬಿಡ್ತಾಳೆ ನೆವರ್ ಮೋರ್ ಅಕಾಡೆಮಿಯಿಂದ, ಹುಷಾರು ಅಂತ. ಆಗ ವೀಮ್ಸ್ ಹೇಳ್ತಾಳೆ, ಡು ನಾಟ್ ವರಿ, ನಾನು ಅವಳ ಮೇಲೆ ಯಾವಾಗ್ಲೂ ಕಣ್ಣಿಟ್ಟಿರ್ತೀನಿ ಅಂತ. ಸರಿ ಅಂತ ಹೇಳಿ ಪೇರೆಂಟ್ಸ್ ಗಳು ನೆವರ್ ಮೋರ್ ಅಕಾಡೆಮಿಯಿಂದ ತಮ್ಮ ಮನೆಗೆ ಹೊರಡ್ತಾರೆ. ಹಾಗೆ ವೆಡ್ನೆಸ್ಡೇ ಮೇಲೆ ಒಂದು ಕಣ್ಣಿಟ್ಟಿರೋಕೆ ಅವಳ ಪೇರೆಂಟ್ಸ್ ಗಳು ಒಂದು ಕೈಯನ್ನ ಅಲ್ಲಿ ಬಿಟ್ಟು ಹೋಗ್ತಾರೆ. ಲಿಟ್ರಲಿ ಬರೀ ಒಂದು ಹಸ್ತ ಮಾತ್ರ ಬಿಡು ಅಂತ ಓಡಾಡ್ತಿರ್ತಿದ್ದು. ಇದರ ಹೆಸರು ದ ಥಿಂಗ್ ಅಂತ. ವೆಡ್ನೆಸ್ಡೇ ಅನ್ನ ಫಾಲೋ ಮಾಡ್ತಾ ಅವಳು ಏನೇನ್ ಮಾಡ್ತಾಳೆ ಅಂತ ರಿಪೋರ್ಟ್ ಮಾಡೋದು ಇದ್ರ ಕೆಲಸ. ಈಗ ವೆಡ್ನೆಸ್ಡೇ ಈ ಸ್ಕೂಲ್ ನಲ್ಲೂ ಯಾರ ಮಾತನ್ನು ಕೇಳ್ತಿಲ್ಲ, ಯಾರಿಗೂ ಕೇರ್ ಮಾಡ್ತಿಲ್ಲ. ಅವಳ ವಿಚಾರ ಏನು ಅಂದ್ರೆ ನಾವ್ ಯಾಕೆ ಬೇರೆಯವ್ರು ಏನ್ ಅನ್ಕೊಳ್ತಾರೆ ಅಂತ ಕೇರ್ ಮಾಡ್ಬೇಕು ಅಂತ. ಒಂದ್ ರೇಂಜ್ಗೆ ಝೆನ್ ಮೈಂಡ್ ಸೆಟ್ ಫಾಲೋ ಇರೋ ಅನ್ಸತ್ತೆ. ಝೆನ್ ಮೈಂಡ್ ಸೆಟ್ ಏನ್ ಗೊತ್ತಾ, ಬನ್ನಿ ಕೇಳುವ. ಸ್ನೇಹಿತರೆ, ನಾವ್ ಅದೆಷ್ಟು ಬಾರಿ ಕೇಳಿರ್ತೀವಿ, ಇವತ್ತು ಈ ಕ್ಷಣವನ್ನ ಮಾತ್ರ ಜೀವಿಸ್ಬೇಕು, ಅದೇ ಚಂದ. ನಿನ್ನೆ ಏನಾಯ್ತು ಅದಕ್ಕೆ ಬೇಸರ ಬೇಡ, ನಾಳೆಯ ಚಿಂತೆ ಬೇಡ. ಯಾಕಂದ್ರೆ ನಿನ್ನೆ ಏನಾಯ್ತೋ ಅದು ಮುಗಿದು ಹೋದಂತ ಅಧ್ಯಾಯ. ಇನ್ನು ನಾಳೆ ಏನಾಗುತ್ತೆ ಅದು ಕೂಡ ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ಪುಸ್ತಕದ ಹೆಸರು ಝೆನ್ ಮೈಂಡ್ ಬಿಗಿನರ್ಸ್ ಮೈಂಡ್ ಅಂತ. ಫ್ಯೂಚರು ಪಾಸ್ಟ್ ನೆಲ್ಲ ಬಿಟ್ಬಿಟ್ಟು ವರ್ತಮಾನದಲ್ಲಿ ಬದುಕ್ರಪ್ಪ ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಈ ಪುಸ್ತಕದಲ್ಲಿ. ಪುಸ್ತಕ ಓದಿ ತುಂಬಾ ಚೆನ್ನಾಗಿದೆ. ಓದೋಕಾಗ್ಲಿಲ್ಲ ಅಂದ್ರೆ ಸಮ್ಮರಿ ಕೇಳಿ ಕುಕು FM ನಲ್ಲಿ. ಇಲ್ಲಿ 10,000 ಗಂಟೆಗಳಿಗೂ ಹೆಚ್ಚಿನ ಕಂಟೆಂಟ್ ಇದೆ. ಕನ್ನಡ, ತೆಲುಗು, ತಮಿಳ್, ಹಿಂದಿ, ಇಂಗ್ಲಿಷ್ ಎಲ್ಲಾ ಭಾಷೆಗಳಲ್ಲಿ ಪುಸ್ತಕಗಳ ಸಾರಾಂಶವನ್ನ ನೀವು ಕೇಳಬಹುದು. ಯೂಟ್ಯೂಬ್ ತರಾನೇ ಕುಕು FM ನಲ್ಲಿ ಸಹ ಎಷ್ಟೊಂದು ಫೀಚರ್ ಗಳಿದಾವೆ. ಕಂಟೆಂಟ್ ಅನ್ನ ಫಾಸ್ಟ್ ಆಗಿ ಕೇಳಬಹುದು, ಸ್ಲೋ ನಲ್ಲಿ ಕೇಳಬಹುದು. ಹೊಸ ಪುಸ್ತಕಗಳ ಅಪ್ಡೇಟ್ ಗಳು ನಿಮಗೆ ಗೊತ್ತಾಗುತ್ತೆ. ಹಾಗೆ ಪುಸ್ತಕಗಳನ್ನ ಕೇಳ್ತಾ ಅದರ ನೋಟ್ ಗಳನ್ನು ಸಹ ತಗೊಳ್ಬಹುದು. ಇದಲ್ಲದೆ ನಿಮ್ಮೆಲ್ಲರ ಫೀಡ್ಬ್ಯಾಕ್ ಅನ್ನ ಸಹ ಕುಕು FM ತಗೊಳ್ತಿದ್ದಾರೆ. ಕಂಟೆಂಟ್ ಅಲ್ಲಿ ನಿಮ್ಗೆ ಏನ್ ಇಂಪ್ರೂವ್ಮೆಂಟ್ಸ್ ಬೇಕು, ಹೊಸ ಪುಸ್ತಕಗಳು ಯಾವ್ದಾದ್ರು ಬೇಕಾ, ಇದೆಲ್ಲವನ್ನ ಫೀಡ್ಬ್ಯಾಕ್ ನ ಮುಖಾಂತರ ಕುಕು FM ಗೆ ಡೈರೆಕ್ಟ್ ಆಗಿ ತಿಳಿಸಬಹುದು. ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಲಿಂಕ್ ಅನ್ನ ಕ್ಲಿಕ್ ಮಾಡಿ ಫೀಡ್ಬ್ಯಾಕ್ ಫಾರ್ಮ್ ಅನ್ನ ಫಿಲ್ ಮಾಡಿ ಪ್ಲೇ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡಿ. ಪಕ್ಕಾ 50 ಅಂತ ಕೋಡ್ ಹಾಕಿ 50% ಡಿಸ್ಕೌಂಟ್ ತಗೊಳ್ಳಿ. ಈಗ ವೆಡ್ನೆಸ್ಡೇ ಸ್ಟೋರಿ ಮುಂದುವರಿಸೋಣ. ಈಗ ವೆಡ್ನೆಸ್ಡೇ ತಮ್ಮ ರೂಮ್ಮೇಟ್ ಈನಿಡ್ ನ ಮೀಟ್ ಆಗ್ತಾರೆ. ಈನಿಡ್ ಅಂಡ್ ವೆಡ್ನೆಸ್ಡೇದು ಕ್ವೈಟ್ ಆಪೋಸಿಟ್ ಕ್ಯಾರೆಕ್ಟರ್. ವೆಡ್ನೆಸ್ಡೇ ಇಂಟ್ರೋವರ್ಟ್ ಆದ್ರೆ ಈನಿಡ್ ಎಕ್ಸ್ಟ್ರೋವರ್ಟ್. ವೆಡ್ನೆಸ್ಡೇಗೆ
ಕಲರ್ಸ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಇಷ್ಟ ಆದ್ರೆ ಅವಳಿಗೆ ಕಲರ್ಸ್ ಇಷ್ಟ. ಹಿಂಗ್ ಎಂಟೈರ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಇಬ್ರದು. ಈ ಹಿಡಿದು ಸ್ಪೆಷಲ್ ಪವರ್ ಏನು ಅಂದ್ರೆ ಅರ್ಧ ಮನುಷ್ಯ ಅರ್ಧ ನರಿ. ವುಲ್ಫ್ ಅಂದ್ರೆ ನರಿನ ತೋಳನ ಗುರು. ಬೇಸಿಕಲಿ ಇವಮ್ಮ ಬೇರ್ ವುಲ್ಫ್, ಅರ್ಧ ಮನುಷ್ಯ ಅರ್ಧ ವುಲ್ಫ್. ಉಗ್ರು ಮಾತ್ರ ಇವಮ್ಮಂಗ್ ಬಂದಿರ್ತದೆ, ಪೂರ್ತಿ ನರಿ ರೂಪ ಇನ್ನೂ ಬಂದಿರೋದಿಲ್ಲ. ಸದ್ಯದ ಮಟ್ಟಿಗೆ ಬರೀ ಉಗ್ರು ಮಾತ್ರ ಹೊರಗಡೆ ಬರ್ತಾವ ಅಷ್ಟೇ. ಇಂತಿ ಪೈನಿಡ್ ಇಡೀ ಸ್ಕೂಲ್ ಅನ್ನ ಇವಳಿಗೆ ತೋರಿಸ್ತಾರೆ, ಅಂದ್ರೆ ವೆಡ್ನೆಸ್ಡೇಗೆ ತೋರಿಸ್ತಾರೆ. ಈ ಔಟ್ ಕ್ಯಾಸ್ಟ್ ಗಳನ್ನ ನೆವರ್ ಮೂರ್ ನಲ್ಲಿ 4 ಟೀಮ್ ಗಳಾಗಿ ಡಿವೈಡ್ ಮಾಡಿದ್ದಾರೆ. ಮೊದಲನೆಯವರು ಫ್ಯಾಂಗ್ಸ್ ಅಥವಾ ವ್ಯಾಂಪೈರ್ಸ್ ಅಂತಲೂ ಕರಿಬಹುದು, ಅಂದ್ರೆ ರಕ್ತ ಕುಡಿಯೋರು. ಎರಡನೇದು ಫರ್ಸ್ ಅಂದ್ರೆ ತುಪ್ಪಳ ಇರೋರು ಅಂತ. ತುಪ್ಪಳ ಇರೋರು ಯಾರು? ವೇರ್ ವುಲ್ಫ್ ಗಳು. ಮೂರನೇ ಗ್ರೂಪ್ ಸೈರನ್ಸ್ ಅಂತ. ನೋಡೋಕ್ ಮನುಷ್ಯರು ತರ ಇರ್ತಾರೆ, ಬಟ್ ನೀರಿಗೆ ಇಳಿದ್ರೆ ಮರ್ಮೇಡ್ ಗಳಾಗಿ ಹೋಗ್ತಾರೆ. ಜೊತೆಗೆ ಇವ್ರಿಗೆ ಹಾಡ್ ಹೇಳ್ತಾ ಜನಗಳನ್ನ ಹಿಪ್ನೋಟೈಸ್ ಮಾಡಿ ಮ್ಯಾನಿಪುಲೇಟ್ ಮಾಡುವ ಶಕ್ತಿ ಇರತ್ತೆ. ನಾಲ್ಕನೇವರು ಸ್ಟೋನ್ಸ್ ಅಥವಾ ಗಾರ್ಗನ್ಸ್ ಅಂತ. ಸ್ಟೋನ್ಸ್ ಅಂದ್ರೆ ಕಲ್ಲುಗಳು. ಕಲ್ಲು ಅಂತ ಯಾಕೆ ಹೆಸರಿಟ್ಟವ್ರೆ ಅಂದ್ರೆ ಇವರ ತಲೆಯಲ್ಲಿ ಜುಟ್ಟುಗಳ ಬದಲು ಹಾವುಗಳಿರ್ತವೆ. ಈ ಹಾವನ್ನ ಯಾರಾದ್ರೂ ನೋಡಿದ್ರೆ ಅವರುಗಳೆಲ್ಲ ಕಲ್ಲಾಗ್ಬಿಡ್ತಾರೆ. ಬೇಸಿಕಲಿ ಗ್ರೀಕ್ ಗಾಡೆಸ್ ಮೆಡುಸಾ ತರ. ಈ ಕಡೆ ಪೊಲೀಸ್ನವರು ಕಾಡ್ನಲ್ಲಿ ಮರ್ಡರ್ ಆಗಿದೆಯಲ್ಲ ಅದ್ರ ಬಗ್ಗೆ ತನಿಖೆಯನ್ನ ಮಾಡಿಸಿದ್ದಾರೆ. ಒಂದೊಂದು ಪೀಸ್ ಒಂದೊಂದ್ ಕಡೆ ಬಿದ್ದಿದೆ ಆ ವ್ಯಕ್ತಿದು. ಯಾವ ಮರ್ಡರ್ ಗೊತ್ತಾಯ್ತಾ? ಒಬ್ಬ ಹೈಕರ್ ನ ಮಾನ್ಸ್ಟರ್ ಬಂದು ಕತ್ರಸಾಕಿತ್ತಲ್ಲ, ಆ ಮರ್ಡರ್. ಬೈ ದ ವೇ ಈ ಕಾಡಿನಲ್ಲಿ ಈ ತರ ಮರ್ಡರ್ ಆಗಿರೋದು ಇದೆ ಮೊದಲನೇ ಬಾರಿ ಅಲ್ಲ, ಆಗ್ಲೇ 2-3 ಸಲ ಈ ಹಿಂದೆನೋ ಆಗಿದೆ. ಸೊ ಪೊಲೀಸ್ನವರು ಈಗ ಅಲರ್ಟ್ ಆಗಿದ್ದಾರೆ. ಅಂಡ್ ಪೊಲೀಸ್ನವ್ರಿಗೆ ನೆವರ್ ಮೂರ್ ಅಕಾಡೆಮಿಯ ಔಟ್ ಕ್ಯಾಸ್ಟ್ ಗಳ ಮೇಲೆ ಡೌಟ್, ಇವರೇ ಕೊಲೆ ಮಾಡಿರಬಹುದು ಅಂತ. ಈ ನಡುವೆ ವೆಡ್ನೆಸ್ಡೇ ಒಂದ್ ಒಳ್ಳೆ ಟೀಚರ್ ಮೀಟ್ ಆಗ್ಬಿಟ್ಟು ಬ್ಲಾಕ್ ಅಂಡ್ ವೈಟ್ ಫ್ಲವರ್ ಅನ್ನ ಗಿಫ್ಟ್ ಕೊಡ್ತಾರೆ. ಅವರ ಹೆಸರು ಮಿಸ್ ಟಾನ್ ಹಿಲ್ ಅಂತ. ಬೈ ದ ವೇ ವೆಡ್ನೆಸ್ಡೇ ಎಲ್ಲಿ ಹೋದ್ರು ಆ ಕೈ ಇವಳನ್ನ ಫಾಲೋ ಮಾಡ್ತಾನೆ ಇದೆ, ಇವಳಿಗೆ ಗೊತ್ತಾಗ್ದಂತೆ. ನೆಕ್ಸ್ಟ್ ಡೇ ವೆಡ್ನೆಸ್ಡೇ ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ಭಾಗವಹಿಸೋಕೆ ಅಂತ ಹೋಗ್ತಾಳೆ. ಅಲ್ಲಿ ಬಿಯಾಂಕಾ ಅನ್ನುವ ಒಂದು ರೌಡಿ ಹುಡುಗಿ ರೋವನ್ ಅನ್ನುವ ಒಬ್ಬ ಹುಡುಗನನ್ನ ಬುಲ್ಲಿ ಮಾಡ್ತಿದ್ದಾಳೆ. ಅದನ್ನ ವೆಡ್ನೆಸ್ಡೇ ತಡೆಯೋಕ್ ಹೋಗ್ತಾಳೆ. ಆಗ ವೆಡ್ನೆಸ್ಡೇ ಮತ್ತೆ ಬಿಯಾಂಕಾಗೆ ಸ್ವಲ್ಪ ಕಿರಿಕ್ ಶುರುವಾಗುತ್ತೆ. ಸೊ ಬೇಸಿಕಲಿ ವೆಡ್ನೆಸ್ಡೇ ವರ್ಸಸ್ ಬಿಯಾಂಕಾಳ ದ್ವೇಷ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ವೆಡ್ನೆಸ್ಡೇ ನಡ್ಕೊಂಡು ಹೋಗ್ತಾಳೆ. ಮೇಲಿಂದ ಯಾವ್ದೋ ಒಂದು ಕಲ್ಲಿನ ಪ್ರತಿಮೆ ಇವಳ ಮೇಲೆ ಬೀಳ್ತಿದೆ. ತಕ್ಷಣ ಝೇವಿಯರ್ ಅನ್ನುವ ಒಬ್ಬ ಹುಡುಗ ಬಂದು ಇವಳನ್ನ ಸೇವ್ ಮಾಡ್ತಾನೆ. ಈಗ ಝೇವಿಯರ್ ಬಿಯಾಂಕಾಳ ಎಕ್ಸ್ ಬಾಯ್ ಫ್ರೆಂಡ್. ನಂತರ ಝೇವಿಯರ್ ಹೇಳ್ತಾನೆ, ನಾನ್ ಚಿಕ್ಕ ಹುಡುಗ ಆಗಿದ್ದಾಗ ನೀನು ನನ್ನನ್ನ ಸೇವ್ ಮಾಡಿದ್ದೆ ಕಣಮಿ ವೆಡ್ನೆಸ್ಡೇ, ಈಗ ನಾನು ನಿನ್ನನ್ನ ಸೇವ್ ಮಾಡಿ ಇಬ್ರು ಈಕ್ವಲ್ ಆದ್ವಿ ಅಂತ. ವೆಡ್ನೆಸ್ಡೇಗೆ ಝೇವಿಯರ್ ನ ಸೇವ್ ಮಾಡಿದ್ದು ನೆನಪಿರ್ಲಿಲ್ಲ, ಈಗ ಅವ ಹೇಳಿದ ಮೇಲೆ ನೆನಪಾಗುತ್ತೆ. ಈ ನಡುವೆ ವೆಡ್ನೆಸ್ಡೇಗೆ ನಾವೆಲ್ ಗಳನ್ನ ಕಾದಂಬರಿಗಳನ್ನ ಬರೆಯುವ ಒಂದು ಹವ್ಯಾಸ ಇರುತ್ತೆ. ಅವತ್ ರಾತ್ರಿ ಅವಳು ಟೈಪ್ ಮಾಡ್ತಿರ್ತಾಳೆ ಕಾದಂಬರಿನ. ಅವಾಗ ಬೆಡ್ ಮೇಲೆ ಕೈ ಓಡಾಡ್ತಿರೋದು ಇವಳಿಗೆ ಗೊತ್ತಾಗುತ್ತೆ. ತಕ್ಷಣ ಹೋಗಿ ಆ ಕೈನ ಹಿಡ್ಕೊಂತಾಳೆ. ನನಗೆ ಗೊತ್ತಿತ್ತು ಅವತ್ತಿಂದ ನನ್ನನ್ನು ಯಾರೋ ಫಾಲೋ ಮಾಡಿದಾರೆ ಅಂತ, ಇವತ್ತು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡೆ ಅಂತ ಕೈಗೆ ಹೇಳ್ತಾ ಜೊತೆಗೆ ಬಡೆತದೆ. ನನಗ್ ಗೊತ್ತು ನಮ್ಮಪ್ಪ ನಿನ್ನನ್ನ ಇಲ್ಲಿ ಬಿಟ್ಟು ಹೋಗೋರೆ ನನ್ನ ಮೇಲೆ ಪತ್ತೆದಾರಿ ಮಾಡ್ಲಿಕ್ಕೆ. ಇವಾಗ ಅದೆಲ್ಲ ಮರ್ತ್ ಬಿಡೋಣ. ಇನ್ ಮುಂದೆ ನೀನು ನಾನು ಹೇಳ್ದಂಗೆ ಕೇಳ್ಬೇಕು, ಇಲ್ಲ ಅಂದ್ರೆ ಒಂದ್ ಡ್ರೈಯರ್ ಅಲ್ಲಿ ಹಾಕಿ ಕೂಡ ಹಾಕ್ಬಿಡ್ತೀನಿ, ನಿನ್ ಜೀವಮಾನದಲ್ಲಿ ಡ್ರೈಯರ್ ಇಂದ ಹೊರಗಡೆ ಬರೋಕಾಗಲ್ಲ ಅಂತ ಹೇಳಿ ಹೆದರಿಸ್ತಾಳೆ. ಸರಿ ಅಂತ ಕೈ ಒಪ್ಕೊಳ್ಳುತ್ತೆ. ವೆಡ್ನೆಸ್ಡೇ ನಿನ್ ಜೊತೆ ಇರ್ತೀನಿ ಅಂತ ಸನ್ನೆಗಳನ್ನ ಮಾಡಿ ಹೇಳತ್ತೆ. ಸೊ ಅವತ್ತಿಂದ ವೆಡ್ನೆಸ್ಡೇ ಹೇಳೋ ಕೆಲಸನೆಲ್ಲ ಕೈ ಮಾಡ್ತಿರುತ್ತೆ. ನೆಕ್ಸ್ಟ್ ಡೇ ಪ್ರಿನ್ಸಿಪಲ್ ವೆಡ್ನೆಸ್ಡೇನ ಒಂದು ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗ್ತಾರೆ. ಇವಳ ನೆಟ್ಗೆಲ್ಲ ಚೆಕ್ ಮಾಡಿ ಅಂತ. ಅಲ್ಲಿ ಡಾಕ್ಟರ್ ಜೊತೆ ಥೆರಪಿ ನಡೀತಿರುತ್ತೆ. ಅದರ ಮಧ್ಯ ಏನೋ ಒಂದಷ್ಟು ಕಾರಣಗಳನ್ನ ಹೇಳಿ ಬಾತ್ರೂಮ್ಗೆ ಹೋಗಬೇಕು ಅಂತ ವೆಡ್ನೆಸ್ಡೇ ಹೋಗ್ತಾಳೆ. ಬಾತ್ರೂಮ್ ನ ಕಿಟಕಿಯನ್ನ ತೆಗೆದು ಕೈನ ಸಹಾಯದಿಂದ ಬಿಲ್ಡಿಂಗ್ ನಿಂದ ಇಳಿದು ಅಲ್ಲಿಂದ ಎಸ್ಕೇಪ್ ಆಗೋಕೆ ನೋಡ್ತಾಳೆ ವೆಡ್ನೆಸ್ಡೇ. ಬೇಸಿಕಲಿ ಇವಳ ಐಡಿಯಾ ನೆವರ್ ಮೂರ್ ಸ್ಕೂಲ್ ನಿಂದ ತಪ್ಪಿಸ್ಕೊಳ್ಳೋದು. ಕೆಳಗಿಳಿದು ಓಡೋಗ್ಬೇಕಾದ್ರೆ ಯಾರೊಬ್ಬ ರೈತನನ್ನ ಟಚ್ ಮಾಡ್ತಾಳೆ. ಆಗ ಅವಳಿಗೆ ರೈತನ ಭವಿಷ್ಯ ಗೊತ್ತಾಗುತ್ತೆ. ಹತ್ರದಲ್ಲೇ ಗಾಡಿನಲ್ಲಿ ಹೋಗಿ ಆಕ್ಸಿಡೆಂಟ್ ಆಗಿ ಸಾಯ್ತಾನೆ ಅಂತ ಅರ್ಥ ಆಗುತ್ತೆ. ಬಟ್ ಆ ವ್ಯಕ್ತಿ ವೆಡ್ನೆಸ್ಡೇಗೆ ಬೈತಾನೆ, ನನಗ್ ಬಂದ್ ಡ್ಯಾಶ್ ಹೊಡ್ದಲ್ಲ ಅಂತ. ಆ ಕೋಪಕ್ಕೆ ನೀನ್ ಸಾಯ್ತಿ ಅನ್ನುವ ವಿಚಾರವನ್ನ ಹೇಳೋದೇ ಇಲ್ಲ ವೆಡ್ನೆಸ್ಡೇ. ಅಲ್ಲಿಂದ ಹತ್ರದಲ್ಲೇ ಇರುವ ಒಂದು ಕಾಫಿ ಶಾಪ್ ಗೆ ಹೋಗ್ತಾಳೆ. ಕಾಫಿ ಶಾಪ್ ನಲ್ಲಿ ಟೈಲರ್ ಅನ್ನುವ ಒಬ್ಬ ವೇಟರ್ ಇರ್ತಾನೆ. ಅವನ ಕಾಫಿ ಮಿಷಿನ್ ಕೆಟ್ಟೋಗ್ಬಿಟ್ಟಿರುತ್ತೆ. ಸೊ ಟೈಲರ್ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿರ್ತಾನೆ. ಆಗ ವೆಡ್ನೆಸ್ಡೇ ಅಲ್ಲಿ ಹೋಗ್ಬಿಟ್ಟು, ನೀನ್ ಒಂದ್ ಕೆಲಸ ಮಾಡು, ನನ್ನ ಹತ್ರದಲ್ಲಿರುವ ರೈಲ್ವೆ ಸ್ಟೇಷನ್ ಗೆ ಡ್ರೈವ್ ಮಾಡ್ಕೊಂಡು ಅಲ್ಲಿ ಬಿಡು, ನೀನು ಬಿಡ್ತೀನಿ ಅಂತ ನನಗೆ ಪ್ರಾಮಿಸ್ ಮಾಡಿದ್ರೆ ನಾನಿನ್ನ ಕಾಫಿ ಮಿಷಿನ್ ಅನ್ನ ರಿಪೇರಿ ಮಾಡ್ಕೊಡ್ತೀನಿ ಅಂತ. ಇಷ್ಟ ಹೇಳ್ತಾ ಆ ಕಾಫಿ ಮಿಷಿನ್ ಅನ್ನ ರಿಪೇರಿ ಮಾಡಿ ಬಿಡ್ತಾಳೆ. ಸರಿ ಅಂತ ವೆಡ್ನೆಸ್ಡೇ ಡ್ರೈವ್ ಮಾಡೋಕೆ ಒಪ್ಕೊಳ್ತಾನೆ. ಆದ್ರೆ ನನ್ನ ಶಿಫ್ಟ್ ಮುಗಿಯೋಕೆ ಇನ್ನು 1 hour ಆಗ್ಬೋದು, ಅಲ್ಲಿವರೆಗೂ ಇಲ್ಲೇ ಕೂತಿರು ಅಂತಲೂ ಹೇಳ್ತಾನೆ. ಬೇಸಿಕಲಿ ವೆಡ್ನೆಸ್ಡೇ ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಹುಡುಗಿ, ಜೊತೆಗೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್, ಫೈಟಿಂಗ್ ಎಲ್ಲ ಕಲ್ತಿರ್ತಾಳೆ, ಇಂಟ್ರೋವರ್ಟ್ ಸಹ ಆಗಿರ್ತಾಳೆ ಇದ್ರ ಜೊತೆಗೆ. ಸರಿ ಟೈಲರ್ ಡ್ರೈವ್ ಮಾಡೋವರೆಗೂ ನಾನು ಇಲ್ಲೇ ಕೂತಿರೋಣ ಅಂತ ಕಾಫಿ ಶಾಪ್ ನಲ್ಲಿ ಕೂತಿದ್ದಾಳೆ. ಅಷ್ಟರಲ್ಲಿ 3 ಜನ ಹುಡುಗರು ಬಂದು ಇವಳನ್ನ ರೇಗಿಸೋಕೆ ಶುರು ಮಾಡ್ತಾರೆ. ಈ ಗ್ಯಾಂಗ್ ನಲ್ಲಿ ಜೆರಿಕೋ ಟೌನ್ ನ ಮೇಯರ್ ನ ಮಗ ಸಹ ಇರ್ತಾನೆ. ಬೇಸಿಕಲಿ ಈ ಟೌನ್ ನಲ್ಲಿರೋರೆಲ್ಲ ನಾರ್ಮಿಗಳು. ಸೊ ಔಟ್ ಕ್ಯಾಸ್ಟ್ ಗಳನ್ನ ಕಂಡ್ರೆ ಇವ್ರಿಗೆ ಆಗೋದಿಲ್ಲ. ಸೊ ಔಟ್ ಕ್ಯಾಸ್ಟ್ ಗಳನ್ನ ನೋಡಿದ್ರೆ ಉರ್ಕೊಳ್ತಿರ್ತಾರೆ, ಅವಮಾನ ಮಾಡ್ತಿರ್ತಾರೆ. ಎಲ್ರು ಇವಳನ್ನ ಹರಾಸ್ ಮಾಡೋಕೆ ಬಂದಿದ್ದಾರೆ. ಅಲ್ಲದೆ ವೆಡ್ನೆಸ್ಡೇಗೆ ಹೊಡಿಯೋಕ್ ಬರ್ತಾರೆ. ಸೊ ರೊಚ್ಚಿಗೆದ್ದ ವೆಡ್ನೆಸ್ಡೇ 3 ಜನಕ್ಕೂ ಚೆನ್ನಾಗಿ ಹೊಡೆದು ಜಜ್ಜಿ ಬಜ್ಜಿ ಮಾಡ್ಬಿಡ್ತಾಳೆ. ಅದೇ ಸಮಯಕ್ಕೆ ಆ ಏರಿಯಾದ ಪೊಲೀಸ್ ಅಲ್ಲಿಗೆ ಬರ್ತಾರೆ. ಈ ಪೊಲೀಸು ಟೈಲರ್ ನ ಅಪ್ಪ ಆಗಿರ್ತಾರೆ. ಅವ್ರಿಗೆ ಆಶ್ಚರ್ಯ ಆಗ್ತಿದೆ, ಈ ಹುಡುಗಿ 3 ಜನ ಹುಡುಗರನ್ನ ಹೊಡೆದ್ಬಿಟ್ಲ ಅಂತ. ಅಷ್ಟರಲ್ಲಿ ನೆವರ್ ಮೂರ್ ನ ಪ್ರಿನ್ಸಿಪಲ್ ಬಂದು ಇವಳನ್ನ ಬಾ ವೆಡ್ನೆಸ್ಡೇ ಆಡಮ್ಸ್ ವಾಪಸ್ ಸ್ಕೂಲ್ಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ. ಆಗ ಪೊಲೀಸ್ಗೆ ಗೊತ್ತಾಗುತ್ತೆ ಇವಳ ಹೆಸರು ವೆಡ್ನೆಸ್ಡೇ ಆಡಮ್ಸ್ ಅಂತ, ಜೊತೆಗೆ ಇವಳದು ಆಡಮ್ಸ್ ಫ್ಯಾಮಿಲಿ ಅಂತಲೂ ಗೊತ್ತಾಗುತ್ತೆ. ನಿಮ್ಮಪ್ಪ ಜೈಲಿನಲ್ಲಿರಬೇಕು ಅಂತ. ಅವಾಗ ವೆಡ್ನೆಸ್ಡೇ ಆಡಮ್ಸ್ಗೆ ಆ ಪೊಲೀಸ್ ಹೇಳ್ತಾರೆ. ವೆಡ್ನೆಸ್ಡೇಗೆ ಕನ್ಫ್ಯೂಸ್ ಆಗುತ್ತೆ, ನಮ್ಮಪ್ಪ ಏನ್ ಮರ್ಡರ್ ಮಾಡಿದ್ರು, ಏನಂತ ಕೆಲಸ ಮಾಡಿದ್ರು, ಜೈಲ್ಗೆ ಹೋಗುವಂತದ್ದು ಅಂತ. ನೆಕ್ಸ್ಟ್ ಈ ನೆವರ್ ಮೂರ್ಗೆ ಶಿಫ್ಟ್ ಆಗ
ಆಗತ್ತೆ, ಅಲ್ಲಿ ವೆಡ್ನಸ್ಡೇ ಗಿಟಾರ್ ಬಾರಿಸ್ತಾಳೆ. ಈ ಗಿಟಾರ್ ಸೌಂಡ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಇಡೀ ಸ್ಕೂಲ್ ನಲ್ಲಿರೋರ್ಗೆಲ್ಲ ಇಷ್ಟ ಆಗ್ಬಿಡತ್ತೆ. ಜೊತೆಗೆ ರೂಮ್ ಮೇಟ್ ಇವಳ ಹತ್ರಕ್ಕೆ ಬರ್ತಾಳೆ, ತುಂಬಾ ಚೆನ್ನಾಗಿ ಬಾರಿಸ್ತಿದ್ಯಾ ಗಿಟಾರ್ನ ಅಂತ ಹೇಳ್ತಾಳೆ. ಆಗ ರೂಮ್ ಮೇಟ್ಗೆ ಕೈ ಇವಳ ಹತ್ರ ಇರೋದು ಕಾಣತ್ತೆ. ಏನದು ಅಂತ ಕೇಳ್ತಾಳೆ. ಇದು ನಮ್ಮ ಫ್ಯಾಮಿಲಿಯ ಮೆಂಬರ್, ತುಂಬಾ ದಿನಗಳಿಂದ ನಮ್ ಜೊತೆಗಿದೆ ಅಂತ ಹೇಳ್ತಾಳೆ ವೆಡ್ನಸ್ಡೇ. ಸೊ ಬರ್ತಾ ಬರ್ತಾ ವೆಡ್ನಸ್ಡೇ ತನ್ನ ರೂಮ್ ಮೇಟ್ ನ ಟ್ರಸ್ಟ್ ಮಾಡ್ತಿದ್ದಾಳೆ. ಅಂಡ್ ಈ ನಿಟ್ ಸಹ ಒಂದು ಸೀಕ್ರೆಟ್ ಅನ್ನ ಹೇಳ್ತಾಳೆ. ನಾನು ಇದುವರೆಗೂ ಪೂರ್ಣ ಪ್ರಮಾಣದಲ್ಲಿ ವೇರ್ ವೂಲ್ಫ್ ಆಗೋಕೆ ಸಾಧ್ಯ ಆಗಿಲ್ಲ, ಸೊ ನನಗೆ ಭಯ ಆಗ್ತಿದೆ, ನನ್ನ ವೇರ್ ವೂಲ್ಫ್ ಕಮ್ಯುನಿಟಿ ನನ್ನನ್ನ ಹೊರಗಿಟ್ ಬಿಡ್ತಾರೆ ಅಂತ. ಈ ನಡುವೆ ಇದೇ ಸಮಯದಲ್ಲಿ ರೋವನ್ ಇದನಲ್ಲ, ಅವ ಲೈಬ್ರರಿಗೆ ಹೋಗಿ ಒಂದು ಪುಸ್ತಕವನ್ನ ತಗೊಂಡು ಅದರಲ್ಲಿರುವ ಒಂದು ಚಿತ್ರವನ್ನ ಹರ್ಕೊಳ್ತಾನೆ. ಈ ರೋವನ್ಗೆ ಒಂಥರ ಮ್ಯಾಗ್ನೆಟಿಕ್ ಪವರ್ ಇರುತ್ತೆ, ಯಾವುದೇ ವಸ್ತುವನ್ನ ತನ್ನ ಕಡೆಗೆ ಎಳ್ಕೊಳ್ಳೋ ಪವರ್ ಇದೆ, ತನ್ನಿಂದ ದೂರ ತಳ್ಳುವ ಪವರ್ ಇದೆ. ಸರಿ, ಈಗ ವೆಡ್ನಸ್ಡೇ ಈ ಸ್ಕೂಲ್ ನಿಂದ ಎಸ್ಕೇಪ್ ಆಗುವ ಪ್ಲಾನ್ ಅನ್ನ ಮುಂದುವರಿಸಿದಾಳೆ. ಟೈಲರ್ ನ ಕಾಂಟ್ಯಾಕ್ಟ್ ಮಾಡಿ ನಾನು ಈ ಊರಿನಿಂದ ಎಸ್ಕೇಪ್ ಆಗಬೇಕು ಅನ್ಸಿದೀನಿ, ಇವತ್ತು ರಾತ್ರಿ ಅಲ್ಲೊಂದು ಜಾತ್ರೆ ನಡೆಯಲಿದೆಯಲ್ಲ, ಅಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡು, ಅಲ್ಲಿಂದ ನಾವು ರೈಲ್ವೆ ಸ್ಟೇಷನ್ ಗೆ ಹೋಗೋಣ ಅಂತ ಹೇಳ್ತಾಳೆ. ಸರಿ, ಇಬ್ರು ಆ ಜಾತ್ರೆಯಲ್ಲಿ ಮೀಟ್ ಆಗ್ತಾರೆ. ಟೈಲರ್ ವೆಡ್ನಸ್ಡೇಯ ಅಪ್ಪನ ಕೇಸ್ ಫೈಲ್ ಅನ್ನ ತಗೊಂಡು ಬಂದಿರ್ತಾನೆ. ಅಂದ್ರೆ ಟೈಲರ್ ನ ಅಪ್ಪ ಪೊಲೀಸ್ ಅಲ್ವಾ, ಅವನ ಫೈಲ್ ನಿಂದ ವೆಡ್ನಸ್ಡೇ ಅಪ್ಪನ ಫೈಲ್ ಅನ್ನ ಕದ್ಕೊಂಡ್ ಬಂದವನೆ. ಅದನ್ನ ವೆಡ್ನಸ್ಡೇಗೆ ಗಿಫ್ಟ್ ಆಗಿ ಕೊಡ್ತಾನೆ. ನಿಮ್ಮ ಅಪ್ಪನ ಹಿಸ್ಟರಿ ಬಗ್ಗೆ ತಗೋ, ನೀನೇ ತಿಳ್ಕೊ ಅಂತ. ಈಗ ಅದೇ ಜಾತ್ರೆಗೆ ರೋವನ್ ಕೂಡ ಬಂದಿದ್ದಾನೆ. ರೋವನ್ ನ ಕೈ ಅಚಾನಕ್ ಆಗಿ ನಮ್ಮ ವೆಡ್ನಸ್ಡೇಗೆ ಟಚ್ ಆಗ್ಬಿಡುತ್ತೆ. ಆಗ ವೆಡ್ನಸ್ಡೇಗೆ ಒಂದು ದೃಷ್ಟಿ ಕಾಣುತ್ತೆ. ಈಗ ರೋವನ್ ಕಾಡಿನ ಕಡೆಗೆ ಹೋಗ್ತಿದ್ದಾನೆ. ಆ ಕಾಡಿನಲ್ಲಿ ಇವನಿಗೆ ಸಾವು ಸಂಭವಿಸಲಿದೆ ಅನ್ನೋ ಭವಿಷ್ಯ ಕಾಣುತ್ತೆ. ಸೊ ರೋವನ್ ನ ಓಡಿಸ್ಕೊಂಡು ಹೋಗ್ತಾಳೆ ವೆಡ್ನಸ್ಡೇ. ಹೋಗ್ಬೇಡ ನೀನ್ ಕಾಡಿಗೆ ನೀನ್ ಸತ್ತೋಗ್ಬಿಡ್ತೀಯ ಅಂತ. ಬಟ್ ರೋವನ್ ವಾಪಸ್ ವೆಡ್ನಸ್ಡೇ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ರೋವನ್ ವೆಡ್ನಸ್ಡೇ ಅನ್ನ ಬೇಕಂದ್ಲೇ ಕಾಡಿನ ಒಳಗಡೆ ಬರುವಂತೆ ಮಾಡಿರೋದು. ಅವ ವೆಡ್ನಸ್ಡೇ ಅನ್ನ ಸಾಯಿಸಬೇಕು ಅಂತ ಸ್ಕೆಚ್ ಹಾಕಿದಾನೆ. ತನ್ನ ಶಕ್ತಿಯನ್ನು ಯೂಸ್ ಮಾಡ್ಕೊಂಡು ಒಂದು ಮರದ ಮೇಲೆ ಇವಳನ್ನ ನೇತಾಕಿದ್ದಾನೆ. ನಂತರ ಅವಳಿಗೆ ಮುಂಚೆ ಒಂದು ಪುಸ್ತಕದಲ್ಲಿ ಹಾಳೆಯನ್ನು ಹರ್ಕೊಂಡು ಬಂದಿದ್ನಲ್ಲ, ಅದನ್ನು ತೋರಿಸ್ತಾನೆ. ಆ ಹಾಳೆಯಲ್ಲಿ ಒಂದು ಚಿತ್ರ ಇರುತ್ತೆ. ಚಿತ್ರದಲ್ಲಿ ವೆಡ್ನಸ್ಡೇ ಲಿವರ್ ಮೋರ್ ಅಕಾಡೆಮಿಯ ಮುಂದೆ ನಿಂತಿರ್ತಾಳೆ. ರೋವನ್ ಹೇಳ್ತಾನೆ, ಇದು ನಮ್ಮ ಬರೆದಿರುವ ಭವಿಷ್ಯವಾಣಿ. 25 ವರ್ಷಗಳ ಮುಂಚೆನೆ ಈ ಭವಿಷ್ಯವಾಣಿಯನ್ನ ಬರೆದಿದ್ರು. ಅವರ ಪ್ರಕಾರ ನೀನು ಲಿವರ್ ಮೋರ್ ಅಕಾಡೆಮಿಯ ಸರ್ವನಾಶಕ್ಕೆ ಕಾರಣಳಾಗ್ತೀಯ. ಸೊ ನಾನು ಸ್ಕೂಲನ್ನ ಪ್ರೊಟೆಕ್ಟ್ ಮಾಡಬೇಕು, ಅದಕ್ಕೋಸ್ಕರ ನಿನ್ನನ್ನ ಸಾಯಿಸಬೇಕು ಅಂತ ರೋವನ್ ಸಾಯಿಸೋಕೆ ಬಂದಿದ್ದಾನೆ. ಅಷ್ಟರಲ್ಲಿ ಮತ್ತೆ ಒಂದು ದೊಡ್ಡ ಮಾನ್ಸ್ಟರ್ ಬಂದು ರೋವನ್ನ ಅಟ್ಯಾಕ್ ಮಾಡುತ್ತೆ. ಈ ಮೂಲಕ ವೆಡ್ನಸ್ಡೇ ಬದುಕೊಳ್ತಾಳೆ. ಮಾನ್ಸ್ಟರ್ ವೆಡ್ನಸ್ಡೇನೇನು ಮಾಡೋದಿಲ್ಲ, ರೋವನ್ನ ಮಾತ್ರ ಅಟ್ಯಾಕ್ ಮಾಡಿದೆ. ಈಗ ವೆಡ್ನಸ್ಡೇಗೆ ಅರ್ಥ ಆಗುತ್ತೆ ಈ ಮಾನ್ಸ್ಟರ್ ನನ್ನನ್ನ ರಕ್ಷಣೆ ಮಾಡ್ತು ಅಂತ. ಈಗ ಇವಳ ತಲೆ ಇನ್ನು ಕೆಟ್ಟೋಗ್ಬಿಡುತ್ತೆ. ಯಾಕೆ ರಕ್ಷಣೆ ಮಾಡ್ತು ಆ ಮಾನ್ಸ್ಟರು? ರೋವನ್ನ ಯಾಕೆ ಅಟ್ಯಾಕ್ ಮಾಡ್ತು? ರೋವನ್ ಯಾಕೆ ನಾನು ಸಿಕ್ಕಾಪಟ್ಟೆ ಡೇಂಜರಸ್ ಅಂತ ಹೇಳ್ದ? ಇದೆಲ್ಲ ಹುಳಗಳು ವೆಡ್ನಸ್ಡೇ ತಲೆಯಲ್ಲಿ ಹರಿದಾಡ್ತಾ ಇದ್ದಾವೆ. ಅದರ ಜೊತೆಗೆ ಅವರ ಅಪ್ಪನ ಫೈಲು, ಆ ಫೈಲ್ ನಲ್ಲಿ ಅವರ ಅಪ್ಪ ಯಾವುದೋ ಒಂದು ಕೊಲೆ ಮಾಡಿದ್ರು ಅನ್ನೋ ಆರೋಪ ಇದೆ. ಇದೆಲ್ಲ ನಿಜವಾ ಸುಳ್ಳ ಅನ್ನೋದನ್ನ ತಿಳ್ಕೊಳ್ಬೇಕು, ಈ ಎಲ್ಲಾ ರಹಸ್ಯಗಳನ್ನ ಹೊರಗೆಳಿಬೇಕು ಅಂತ ನಿರ್ಧಾರ ಮಾಡ್ಬಿಡ್ತಾಳೆ. ಇನ್ನು ನೆವರ್ ಮೋರ್ ನಿಂದ ಆಚೆ ಹೋಗೋದು ಬೇಡ ಅಂತ ಡಿಸೈಡ್ ಮಾಡ್ತಾಳೆ. ಎಪಿಸೋಡ್ 2. ಈಗ ವೆಡ್ನಸ್ಡೇ ಪೊಲೀಸ್ನವ್ರಿಗೆ ಹೇಳಿದಾಳೆ, ಯಾವುದೋ ಒಂದು ಮಾನ್ಸ್ಟರ್ ಬಂತು, ರೋವನ್ನ ಸಾಯಿಸ್ತು ಆ ಕಾಡಿನಲ್ಲಿ, ನಾನು ಅದನ್ನ ಕಣ್ಣಾರೆ ಕಂಡೆ ಅಂತ. ಪೊಲೀಸ್ನವ್ರು ಕೇಳ್ತಾವ್ರೆ, ಯಾಕೆ ಹೋಗಿದ್ದೆ ಈ ರಾತ್ರಿ ನೀನ್ ಆ ಕಾಡ್ಗೆ ಅಂತ. ಆಗ ವೆಡ್ನಸ್ಡೇ ಹೇಳ್ತಾಳೆ, ಆ ಹುಡುಗ ರೋವನ್ ಕಾಡ್ನೊಳಗೆ ಹೋಗ್ತಿದ್ದ, ಅವನನ್ನ ಫಾಲೋ ಮಾಡ್ಕೊಂಡು ನಾನು ಹೋದೆ. ಆಗ ಒಂದು ಮಾನ್ಸ್ಟರ್ ಬಂದು ಅವನನ್ನ ಸಾಯಿಸ್ಬಿಡ್ತು ಅಂತ. ಬಟ್ ಪ್ರಿನ್ಸಿಪಲ್ ಹೇಳ್ತಾಳೆ, ನೋ 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 ನೋ, ಯಾವುದು ಸಾವು ಸಂಭವಿಸಿಲ್ಲ ಆ ಕಾಡ್ನಲ್ಲಿ. ಆ ಹುಡುಗ ಸ್ಕೂಲ್ ನಿಂದ ಓಡೋಗಿದ್ದಾನೆ. ಈ ವೆಡ್ನಸ್ಡೇಗೆ ಆಗಾಗ ಏನೇನೋ ತಲೆ ಒಳಗಡೆ ವಿಷನ್ ಗಳು ಬರ್ತವೆ, ಅದನ್ನೇ ಅವಳು ನಿಜ ಅಂತ ನಂಬ್ಕೊಂಡ್ಬಿಟ್ಟಿದ್ದಾಳೆ ಅಂತ ಪೊಲೀಸ್ನವ್ರಿಗೆ ಹೇಳ್ತಿದ್ದಾಳೆ. ಜೊತೆಗೆ ಇದಕ್ಕೆಲ್ಲ ನಾವು ಸೈಕ್ಯಾಟ್ರಿಸ್ಟ್ ಹತ್ರ ಟ್ರೀಟ್ಮೆಂಟ್ ಕೊಡಿಸಿದೀವಿ ಇವಳಿಗೆ ಅಂತಲೂ ಹೇಳ್ತಾರೆ. ಇದಕ್ಕೆ ಸಪೋರ್ಟ್ ಕೊಡುವಂತೆ ಆ ಕಾಡಿನಲ್ಲಿ ಯಾವುದೇ ಪೀಸ್ಗಳು, ರೋವನ್ನ ಯಾವುದೇ ಪೀಸ್ಗಳು ಸಿಕ್ಕಿರೋದಿಲ್ಲ ಪೊಲೀಸ್ನವ್ರಿಗೆ. ವೆಡ್ನಸ್ಡೇ ಹೇಳ್ತಾಳೆ, ಪ್ರಿನ್ಸಿಪಲ್ ನ ಹೊರಗಡೆ ಕಳಿಸಿ, ನಾನು ಪೊಲೀಸ್ನವ್ರ ಜೊತೆ 5 ನಿಮಿಷ ಮಾತಾಡ್ಬೇಕು ಅಂತ. ಪ್ರಿನ್ಸಿಪಲ್ ಮೊದ್ಲು ಒಪ್ಪೋದಿಲ್ಲ, ನಂತರ ಒಪ್ಕೊಳ್ತಾರೆ, ಹೊರಗಡೆ ಹೋಗ್ತಾರೆ. ಆಗ ವೆಡ್ನಸ್ಡೇ ಹೇಳ್ತಾಳೆ, ಆ ರೋವನ್ನು ಕಾಡ್ಗೆ ಹೋಗಿದ್ ನಿಜ, ಅವನನ್ನ ಯಾರೋ ಸಾಯಿಸಿದ್ ನಿಜ, ನಾನು ಸುಳ್ಳು ಹೇಳ್ತಿಲ್ಲ, ದಯಮಾಡಿ ಹುಡುಕಿ ಅವನ ಕೊಲೆಗಾರ ಯಾರು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಯಾರೋ ಪ್ರಿನ್ಸಿಪಲ್ ರೂಮಿನ ಬಾಗಿಲು ತೆಗ್ದಂಗಾಗುತ್ತೆ. ಯಾರು ನೋಡಿದ್ರೆ ರೋವನ್ನು, ಅಂದ್ರೆ ಕಾಡ್ನಲ್ಲಿ ಸತ್ತೋನಲ್ಲ ರೋವನ್, ಅವ ಇನ್ನೂ ಬದುಕೆ ಇದ್ದಾನೆ, ಬದುಕಿ ಪೊಲೀಸ್ ನ ಮುಂದೆ ಬಂದಿದ್ದಾನೆ. ಈಗ ವೆಡ್ನಸ್ಡೇಗೂ ಕನ್ಫ್ಯೂಸ್ ಆಗೋಕ್ ಶುರು ಆಗ್ಬಿಟ್ಟಿದೆ, ನಾನೇ ಏನಾದ್ರೂ ತಪ್ಪ ಅಪಾರ್ಥ ಮಾಡ್ಕೊಂಡ್ಬಿಟ್ನ ಅಂತ. ಆದ್ರೂ ವೆಡ್ನಸ್ಡೇಗೆ ಅಪಾರ ನಂಬಿಕೆ ಇದೆ, ನನ್ನ ಕಣ್ಣು ಮುಂದೆನೆ ರೋವನ್ ಸತ್ತೋದ, ಇಲ್ಲೇನೋ ಕುತಂತ್ರ ನಡೀತಿದೆ ಅಂತ. ನೆಕ್ಸ್ಟ್ ಡೇ ಆ ರೋವನ್ ನ ಕಾಲೇಜಿನಿಂದ ಡಿಸ್ಮಿಸ್ ಮಾಡಿ ಅವನ ಮನೆಗೆ ವಾಪಸ್ ಕಳಿಸಿದ್ದಾರೆ ಕಾರಿನಲ್ಲಿ ಕಾಲೇಜ್ನವರು. ಸೊ ವೆಡ್ನಸ್ಡೇ ಕೈಯನ್ನ ಕಳಿಸ್ತಾಳೆ, ಇವನನ್ನ ಫಾಲೋ ಮಾಡ್ಬಿಟ್ಟು ಇವ ಯಾರು ಏನ್ ಮಾಡಿದ್ದಾನೆ ಅಂತ ನಿಜವನ್ನ ತಿಳ್ಕೊಂಡು ಬಾ ಅಂತ. ಈಗ ಕೈ ಆ ಹುಡುಗನನ್ನ ಫಾಲೋ ಮಾಡುತ್ತೆ. ಆ ಹುಡುಗ ಒಂದು ರೈಲ್ವೆ ಸ್ಟೇಷನ್ ಬಾತ್ರೂಮ್ ನ ಒಳಗೆ ಹೋಗ್ತಾನೆ. ಒಳಗಡೆ ಹುಡುಗ ಹೋದ, ಹೊರಗಡೆ ಯಾರೋ ದೊಡ್ಡ ವ್ಯಕ್ತಿಯಾಗಿ ಹೊರಬಂದ. ಕೈಗೆ ಕನ್ಫ್ಯೂಷನ್ ಆಗತ್ತೆ, ಹುಡುಗ ಎಲ್ಲೋದ ಅಂತ. ಬಾತ್ರೂಮ್ ನ ಒಳಗಡೆ ಹೋಗಿ ಎಲ್ಲಾ ಕಡೆ ಹುಡುಕಾಡುತ್ತೆ, ಬಟ್ ಹುಡುಗ ಕಾಣ್ತಿಲ್ಲ. ಕೈಗೆ ಏನಾಗ್ತಿದೆ ಅಂತ ಗೊತ್ತಾಗೋದಿಲ್ಲ. ಸೊ ವಾಪಸ್ ವೆಡ್ನಸ್ಡೇ ಹತ್ರ ಹೋಗತ್ತೆ. ವೆಡ್ನಸ್ಡೇಗೆ ಹೇಳತ್ತೆ, ಹುಡುಗ ಬಾತ್ರೂಮ್ ಒಳಗಡೆ ಹೋಗಿದ್ ನೋಡ್ದೆ, ಬಟ್ ಹೊರಗಡೆ ಬಂದಿದ್ ನಾನು ನೋಡ್ಲೇ ಇಲ್ಲ. ಬಾತ್ರೂಮ್ ನಿಂದ ಬೇರೆ ಯಾವುದೇ ದಾರಿ ಇಲ್ಲ, ಇದ್ದಿದ್ದು ಒಂದೇ ಬಾಗಿಲು, ಆದ್ರೆ ಒಳಗಡೆ ಹೋದ ಹುಡುಗ ಹೊರಗಡೆ ಬರ್ಲಿ
ಬರ್ಲಿಲ್ಲ, ಯಾರೋ ಅಂಕಲ್ ಬಂದ್ರು ಅಂತ. ಆಕ್ಚುಲಿ ಅಲ್ಲಿ ಏನಾಗಿರುತ್ತೆ ಅಂತ ಪ್ರೇಕ್ಷಕರಿಗೆ ಅಂದ್ರೆ ನಮ್ಗೆ ತೋರಿಸ್ತಾರೆ. ಆ ಹುಡುಗ ಬಾತ್ರೂಮ್ ನ ಒಳಗಡೆ ಹೋಗ್ತಾನೆ, ಒಳಗಡೆ ಹೋಗಿ ದೊಡ್ಡ ವ್ಯಕ್ತಿಯಾಗಿ ಪರಿವರ್ತನೆ ಆಗ್ತಾನೆ. ದೊಡ್ಡ ವ್ಯಕ್ತಿಯಾಗಿ ಹೊರ ಬಂದು ರೈಲ್ ಹತ್ತುವಾಗ ಪ್ರಿನ್ಸಿಪಲ್ ನ ರೂಪವನ್ನ ತಾಳ್ತಾನೆ. ಅಂದ್ರೆ ಪ್ರಿನ್ಸಿಪಲ್ ಗೆ ರೂಪಾಂತರಗೊಳ್ಳುವ ಶಕ್ತಿ ಇದೆ. ಸ್ಕೂಲ್ಗೆ ಕೆಟ್ಟ ಹೆಸರು ಬರುತ್ತೆ ಅಂತ ರೋವನ್ನ ವೇಷವನ್ನ ಪ್ರಿನ್ಸಿಪಲ್ ಹಾಕೊಂಡ್ಬಿಟ್ಟವಳೆ. ಬಟ್ ಫ್ಯಾಕ್ಟ್ ಏನು ಅಂದ್ರೆ ಕಾಡಿನಲ್ಲಿ ರೋವನ್ ಸತ್ತೋಗಿದ್ದಾನೆ. ಈ ನಡುವೆ ವೆಡ್ನೆಸ್ಡೇಗೆ ಪ್ರಿನ್ಸಿಪಲ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡು ಅಂತ ಹೇಳ್ತಾರೆ. ಇವಳು ಜೇಮ್ಸ್ ಹಾಕುವ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಮಾಡೋಕ್ ಹೋಗ್ತಾಳೆ. ಅಲ್ಲಿ ಇವಳ ಜೊತೆಗೆ ಯೂಜಿನ್ ಅನ್ನುವ ಹುಡುಗನ ಫ್ರೆಂಡ್ಶಿಪ್ ಬೆಳೆಯುತ್ತೆ. ಈಗ ವೆಡ್ನೆಸ್ಡೇಗೆ ರೋವನ್ನ ಸಾವಿನ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ನಾನೇ ಏನಾದ್ರೂ ಹುಚ್ಚ ತರ ಏನೇನೋ ಅಸ್ಯೂಮ್ ಮಾಡ್ಕೊಂಡ್ಬಿಟ್ನಾ, ನನ್ಗೆ ಏನಾದ್ರೂ ಹಲ್ಯೂಸಿನೇಟ್ ಆಗೋಯ್ತಾ ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ದಾಳೆ. ಸೊ ರೋವನ್ನ ಹತ್ಯೆಯ ಬಗ್ಗೆ, ಕಾಡಿನಲ್ಲಿ ಮಾನ್ಸ್ಟರ್ ಅವನನ್ನ ಸಾಯಿಸಿದ್ನಲ್ಲ ಅದ್ರ ಬಗ್ಗೆ ಇನ್ನೂ ಹೆಚ್ಚು ಸಾಕ್ಷಿಗಳನ್ನು ಹುಡುಕಬೇಕು ಅಂತ ಕಾಡಿಗೆ ಹೋಗ್ತಾಳೆ. ಆ ಕಾಡಿನಲ್ಲಿ ಟೈಲರ್ ಸಹ ಅವನ ಪೊಲೀಸ್ ಅಪ್ಪನ್ನ ಫಾಲೋ ಮಾಡ್ಕೊಂಡು ಬಂದವನೆ. ನಂತರ ವೆಡ್ನೆಸ್ಡೇಯ ಜೊತೆಗೆ ಅವನು ಸಹ ರೋವನ್ನ ಡೆಡ್ ಬಾಡಿ ಏನಾದ್ರೂ ಕ್ಲೂ ಸಿಗಬಹುದಾ ಅಂತ ಹುಡ್ಕೋಕೆ ಶುರು ಮಾಡ್ತಾನೆ. ನಂತರ ವೆಡ್ನೆಸ್ಡೇಗೆ ರೋವನ್ನ ಕನ್ನಡಕ ಸಿಗುತ್ತೆ. ಅಬ್ಬಾ ನಾನೇನು ಇನ್ಸೇನ್ ಅಲ್ಲ, ನನ್ಗೆ ಯಾವ್ದು ಹಲ್ಯೂಸಿನೇಟ್ ಆಗ್ಲಿಲ್ಲ, ನಾನ್ ನೋಡಿದ್ದಲ್ಲ ನಿಜ ಅಂತ ಖುಷಿ ಆಗುತ್ತೆ ವೆಡ್ನೆಸ್ಡೇಗೆ. ನಂತರ ಆ ಕನ್ನಡಕವನ್ನ ಮುಟ್ಟುತ್ತಾಳೆ. ಆಗ ಅವಳಿಗೆ ಆ ಕನ್ನಡಕದ ಭೂತಕಾಲ ಗೊತ್ತಾಗತ್ತೆ, ಅಂದ್ರೆ ಕನ್ನಡಕದ ಪಾಸ್ಟ್ ಗೊತ್ತಾಗತ್ತೆ ಅವಳಿಗೆ. ಈ ಕನ್ನಡಕವನ್ನ ರೋವನ್ ಹಾಕೊಂಡಿದ್ದ, ಇದನ್ನ ಹಾಕೊಂಡು ಲೈಬ್ರರಿಗೆ ಹೋಗಿ ಯಾವ್ದೋ ಒಂದು ಪುಸ್ತಕವನ್ನ ಹುಡುಕ್ತಿದ್ದ ಅಂತ. ನಂತರ ಈ ಪುಸ್ತಕವನ್ನ ಹುಡುಕಿದ್ರೆ ನನಗೆ ಇನ್ನೂ ಹೆಚ್ಚು ಕ್ಲೂ ಸಿಗಬಹುದು ಅಂತ ವೆಡ್ನೆಸ್ಡೇ ಆ ಪುಸ್ತಕವನ್ನ ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಾಳೆ. ಈಗ ಫಸ್ಟ್ ಆ ಪುಸ್ತಕವನ್ನ ಎಲ್ಲಿ ಹುಡುಕಬೇಕು? ರೋವನ್ನ ರೂಮ್ ನಲ್ಲಿ ಹುಡುಕಬೇಕು. ಈ ರೋವನ್ನ ರೂಮ್ ಮೇಟು ಝೇವಿಯರ್ ಯಾರು? ಮೂರ್ತಿ ಅವಳ ಮೇಲೆ ಬೀಳ್ತಿತ್ತು, ಆಗ ಅವಳನ್ನ ಸೇವ್ ಮಾಡಿದ್ನಲ್ಲ ಅವ. ಏನಾಗಿರುತ್ತೆ ಅಂದ್ರೆ ರೋವನ್ ವೆಡ್ನೆಸ್ಡೇನ ಸಾಯಿಸಬೇಕು ಅಂತ ಮೊದಲಿಂದನೂ ಸ್ಕೆಚ್ ಹಾಕಿರ್ತಾನೆ. ವೆಡ್ನೆಸ್ಡೇ ಮೇಲೆ ಆ ಪ್ರತಿಮೆಯನ್ನ ಬೀಳುವಂತೆ ಮಾಡಿ ಸಹ ರೋವನ್ನೇ. ಬಟ್ ಝೇವಿಯರ್ ಹೇಗಾದ್ರೂ ಮಾಡಿ ವೆಡ್ನೆಸ್ಡೇನ ಬದುಕಿಸಬೇಕು ಅಂತ ವೆಡ್ನೆಸ್ಡೇ ಹಿಂದೆ ಮುಂದೆ ಸುತ್ತಾ ಅವಳನ್ನ ಬದುಕಿಸ್ತಿರ್ತಾನೆ. ಸರಿ, ಕದ್ದು ಮುಚ್ಚಿ ಝೇವಿಯರ್ ನ ರೂಮ್ ಗೆ ಹೋಗಿ ಎಲ್ಲಾ ಕಡೆ ಹುಡುಕಾಡ್ತಾರೆ. ಆ ಪುಸ್ತಕ ಸಿಗೋದಿಲ್ಲ. ಬಟ್ ರೋವನ್ನ ಬೆಡ್ ಕೆಳಗಡೆ ಒಂದು ಸೀಕ್ರೆಟ್ ಕಂಪಾರ್ಟ್ಮೆಂಟ್ ಇರುತ್ತೆ. ಆ ಕಂಪಾರ್ಟ್ಮೆಂಟ್ ಅನ್ನು ಓಪನ್ ಮಾಡಿದ್ರೆ ಒಂದು ಮಾಸ್ಕ್ ಸಿಗತ್ತೆ ವೆಡ್ನೆಸ್ಡೇಗೆ. ಇನ್ನು ಏನೇನ್ ಸೀಕ್ರೆಟ್ ಅಪ್ಪ ಇದೆ, ಮಾಸ್ಕ್ ಎಲ್ಲ ಹಾಕೊಂಡು ಏನ್ ಮಾಡ್ತಿದ್ದ ಇವ ಅಂತ ವೆಡ್ನೆಸ್ಡೇಗೆ ಕನ್ಫ್ಯೂಷನ್ ಆಗುತ್ತೆ. ಅಷ್ಟರಲ್ಲಿ ಝೇವಿಯರ್ ರೂಮ್ ನ ಒಳಗೆ ಬಂದ್ಬಿಡ್ತಾನೆ. ಸೊ ಇವಳು ಮಂಚದ ಕೆಳಗಡೆನೆ ಅವತ್ಕೊಂಡಿರ್ತಾಳೆ. ಈಗ ಅದೇ ರೂಮ್ ಗೆ ಬಿಯಾಂಕಾ ಕೂಡ ಬಂದಿದ್ದಾಳೆ. ಬಿಯಾಂಕಾ ಯಾರು? ವೆಡ್ನೆಸ್ಡೇನ ದ್ವೇಷ ಮಾಡ್ತಿದ್ದಾಳಲ್ಲ ಅವಳು. ಈ ಬಿಯಾಂಕಾ ಮತ್ತೆ ಝೇವಿಯರ್ ಮುಂಚೆ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗಿರ್ತಾರೆ, ಈಗ ಬ್ರೇಕಪ್ ಆಗ್ಬಿಟ್ಟಿದೆ. ಈಗ ಇವರಿಬ್ರು ಮಾತುಕತೆನೆಲ್ಲ ವೆಡ್ನೆಸ್ಡೇ ಕೇಳಿಸ್ಕೊಂತಾಳೆ ಮಂಚದ ಕೆಳಗಡೆ. ಬಿಯಾಂಕಾ ಹೇಳ್ತಾಳೆ, ನಂಗೆ ಗೊತ್ತು ನಿನ್ಗೆ ವೆಡ್ನೆಸ್ಡೇ ಮೇಲೆ ಲವ್ ಆಗಿದೆ ಅಲ್ವಾ, ಅದಕ್ಕೆ ನನ್ನ ಜೊತೆ ಪ್ಯಾಚಪ್ ಆಗ್ತಿಲ್ಲ ಬ್ರೇಕಪ್ ಆದ್ಮೇಲೆ ಅಂತ. ಜೊತೆಗೆ ಆ ವೆಡ್ನೆಸ್ಡೇಗೆ ಬುದ್ಧಿ ಕಲಿಸ್ತೀನಿ, ಅವಳ ರೂಮ್ ಮೇಟ್ ಏನ್ ಹಿಡಿದಾಳಲ್ಲ ಅವಳ ಟೀಮ್ ಅನ್ನ ನಾಳೆ ನಡೆಯುವ ಪಂದ್ಯದಲ್ಲಿ ಸೋಲಿಸ್ತೀನಿ, ಅವಳ ಟೀಮ್ ಮೇಟ್ ನೇ ಕಿಡ್ನಾಪ್ ಮಾಡ್ಬಿಟ್ಟಿದೀನಿ ಅಂತ ಹೇಳ್ತಾಳೆ. ಇದನ್ನ ಬೆಡ್ ನ ಕೆಳಗಿರುವ ವೆಡ್ನೆಸ್ಡೇ ಕೇಳಿಸ್ಕೊಳ್ತಾಳೆ. ಅವಳಿಗೆ ಕೋಪ ಬರುತ್ತೆ. ಹೇಗಾದ್ರೂ ಮಾಡಿ ಬಿಯಾಂಕಾಳ ಗಾಂಚಲಿಯನ್ನ ಕಡಿಮೆ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಸೊ ಇವಳು ಸಹ ಆ ರೇಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಅಂತ ಡಿಸೈಡ್ ಮಾಡ್ತಾಳೆ. ಈ ರೇಸ್ ನ ವಿನ್ ಆಗಬೇಕು ಅಂದ್ರೆ ತುಂಬಾ ಸಿಂಪಲ್, ದೋಣಿಯ ಮುಖಾಂತರ ಅಲ್ಲಿರುವ ಒಂದು ದ್ವೀಪಕ್ಕೆ ಹೋಗಬೇಕು, ಅದ್ರೊಳಗಡೆ ಇರುವ ಫ್ಲಾಗ್ ಅನ್ನ ತಗೊಂಡು ಬಂದು ಮತ್ತೆ ಈ ದಡವನ್ನ ಸೇರ್ಬೇಕು. ಇದಕ್ಕೆ ಯಾವುದೇ ರೂಲ್ ಇರೋದಿಲ್ಲ. ಎದುರಾಳಿ ಟೀಮ್ ನ ಏನು ಮಾಡಿ ಬೇಕಾದ್ರೂ ಸಾಯಿಸಬಹುದು, ಕುತಂತ್ರ ಕಿತಾಪತಿ ಎಲ್ಲಾನು ಮಾಡಬಹುದು. ಈಗ ವೆಡ್ನೆಸ್ಡೇ ಕೂಡ ದೋಣಿ ಓಡಿಸೋ ಟೀಮ್ ಅಲ್ಲಿ ಇದ್ದಾಳೆ. ರೌಡಿ ಬಿಯಾಂಕಾ ಬೇರೊಂದು ಟೀಮ್ ನಲ್ಲಿ ಇದ್ದಾಳೆ. ವೆಡ್ನೆಸ್ಡೇ ಡಿಸೈಡ್ ಮಾಡ್ಬಿಟ್ಟವಳೆ ಹೇಗಾದ್ರೂ ಮಾಡಿ ಬಿಯಾಂಕಾನ ಸೋಲಿಸಬೇಕು ಅಂತ. ಈ ಬಿಯಾಂಕಾ ಪ್ಲಾನು ಸಿಕ್ಕಾಪಟ್ಟೆ ಕ್ರಿಮಿನಲ್ ಪ್ಲಾನು. ಬಿಯಾಂಕಾಗೆ ಒಬ್ಬ ಮರ್ಮೈಡ್ ಫ್ರೆಂಡ್ ಇರ್ತಾನೆ. ಅವನನ್ನ ನೀರಿನ ಒಳಗೆ ಕಳಿಸಿ ಬೇರೆ ಹಡಗುಗಳನ್ನ, ಬೇರೆ ದೋಣಿಗಳನ್ನ ಮುಳುಗಿಸ್ಬಿಡೋದು ಬಿಯಾಂಕಾದು ಪ್ಲಾನು. ಇವಳು ಅಂದ್ಕೊಂಡಂತೆ ಆ ಮರ್ಮೇಡು ಒಂದು ದೋಣಿಯನ್ನ ಮುಳುಗಿಸ್ಬಿಡುತ್ತೆ. ಈಗ ವೆಡ್ನೆಸ್ಡೇಯ ಬೋಟ್ ಅನ್ನ ಮುಳುಗಿಸ್ಲಿಕ್ಕೆ ಬರ್ತಿದೆ. ಬಟ್ ವೆಡ್ನೆಸ್ಡೇ ಇದಕ್ಕೆಲ್ಲ ಅಡ್ವಾನ್ಸ್ ಪ್ಲಾನ್ ಮಾಡಿಕೊಂಡವಳೆ. ತನ್ನ ಫ್ರೆಂಡು ಕೈನ ಮುಖಾಂತರ ಒಂದು ಬಲೆಯನ್ನ ಕ್ರಿಯೇಟ್ ಮಾಡಿ ಆ ಮರ್ಮೇಡ್ ಅನ್ನ ಬಲೆಯಲ್ಲಿ ಹಿಡ್ದಾಕ್ತಾಳೆ. ಸೊ 3 ಬೋಟುಗಳು ಆ ದ್ವೀಪವನ್ನ ತಲುಪ್ತವೆ. ದ್ವೀಪದ ಒಳಗೆ ಫ್ಲಾಗ್ ತರೋಕೆ ಎಲ್ರು ಹೋಗ್ತಾರೆ. ವೆಡ್ನೆಸ್ಡೇ ಕೂಡ ಫ್ಲಾಗ್ ಹತ್ರ ಹೋಗಿ ಫ್ಲಾಗ್ ಅನ್ನ ಟಚ್ ಮಾಡ್ತಾಳೆ. ಆಗ ಅವಳಿಗೆ ಮತ್ತೊಂದು ವಿಷನ್ ಕಾಣುತ್ತೆ. ಆ ವಿಷನ್ ನಲ್ಲಿ ಅವಳ ತರನೇ ಇರುವ ಮತ್ತೊಂದು ಹುಡುಗಿ ಇವಳಿಗೆ ಕಾಣ್ತಾಳೆ. ಆ ಹುಡುಗಿಯ ಕೈಯಲ್ಲಿ ಒಂದು ಪುಸ್ತಕ ಇರುತ್ತೆ. ಆ ಹುಡುಗಿ ಹೇಳ್ತಿದ್ದಾಳೆ, ಇದಕ್ಕೆಲ್ಲ ಕೀ ನೀನೆ ಅಂತ. ಅಂದ್ರೆ ಎಲ್ಲದಕ್ಕೂ ಬೀಗದ ಕೈ ನೀನು ಅಂತ ಹೇಳ್ತಿದೆ ಆ ಹುಡುಗಿ. ನಂತರ ಇವಳಿಗೆ ಮತ್ತೆ ಜ್ಞಾನ ಬರುತ್ತೆ. ಫ್ಲಾಗ್ ಅನ್ನ ತಗೊಂಡು ಬೋಟ್ ನ ಹತ್ರಕ್ಕೆ ಓಡಿ ಬರ್ತಾಳೆ. ಇವ್ರು ಈ ಫ್ಲಾಗ್ ಅನ್ನೆಲ್ಲ ತರೋ ಅಷ್ಟರಲ್ಲಿ ಬಿಯಾಂಕಾಳ ಟೀಮ್ ಆಲ್ಮೋಸ್ಟ್ ಇವಳನ್ನ ಸೋಲಿಸಿ ದಡವನ್ನ ತಲುಪ್ತಿರುತ್ತೆ. ಅಷ್ಟರಲ್ಲಿ ಕೈನ ಸಹಾಯದಿಂದ ಮತ್ತೆ ಇವಳ ಯುಕ್ತಿಯ ಸಹಾಯದಿಂದ ಬಿಯಾಂಕಾ ಬೋಟ್ ಗೆ ತೂತಿಕ್ಬಿಟ್ಟು ಇವಳು ವಿನ್ ಆಗ್ಬಿಡ್ತಾಳೆ. ಇವಳ ಟೀಮ್ ವಿನ್ ಆಗತ್ತೆ. ಇದರಿಂದ ಬಿಯಾಂಕಾಗೆ ವೆಡ್ನೆಸ್ಡೇ ಮೇಲೆ ದ್ವೇಷ ಇನ್ನೂ ಜಾಸ್ತಿ ಆಗತ್ತೆ. ಬಟ್ ಈ ಸೆಲೆಬ್ರೇಷನ್ ಎಲ್ಲ ಇಷ್ಟ ಆಗೋದಿಲ್ಲ ವೆಡ್ನೆಸ್ಡೇಗೆ. ಸೊ ಒಳಗಡೆ ಹೋಗ್ಬಿಟ್ಟು ಒಂದು ಸ್ಟ್ಯಾಚುನ ಕೆಳಗಡೆ ಕೂರ್ತಾಳೆ. ಆ ಸ್ಟ್ಯಾಚು ಕೈನಲ್ಲಿ ಒಂದು ಪುಸ್ತಕ ಇದೆ. ಪುಸ್ತಕದ ಮೇಲೆ ಒಂದು ಮಾರ್ಕ್ ಇದೆ. ಈ ಮಾರ್ಕ್ ವೆಡ್ನೆಸ್ಡೇಗೆ ವಿಷನ್ ಅಲ್ಲಿ ಕಾಣಿಸಿರುತ್ತೆ. ಸೊ ಅವತ್ ರಾತ್ರಿ ಏನ್ ಮಾಡ್ತಾಳೆ ಅಂದ್ರೆ ಒಂದು ಬ್ಯಾಟರಿಯನ್ನ ತಗೊಂಡು ಈ ಪುಸ್ತಕದಲ್ಲಿ ಏನಿದೆ, ಇನ್ಫ್ಯಾಕ್ಟ್ ಸ್ಟ್ಯಾಚುನ ಕೈನಲ್ಲಿ ಇರುವ ಪುಸ್ತಕ ಕಲ್ಲಿನದು, ಅದರ ಮೇಲೆ ಏನನ್ನ ಕೆತ್ತಿದ್ದಾರೆ ಅನ್ನೋದನ್ನ ನೋಟ್ ಮಾಡ್ಕೊಂತಾಳೆ ವೆಡ್ನೆಸ್ಡೇ. ಅದರ ಮೇಲೆ ಒಂದಷ್ಟು ಗಾದೆಗಳಿರ್ತವೆ. ಆ ಗಾದೆಗಳನ್ನೆಲ್ಲ ಸಾಲ್ವ್ ಮಾಡ್ತಾಳೆ. ಸಾಲ್ವ್ ಮಾಡಿದ ನಂತರ ಫಸ್ಟ್ ಲೆಟರ್ ಗಳ
ಪುಸ್ತಕಗಳನ್ನೆಲ್ಲ ಕೂಡಿಸ್ತಾಳೆ. ಅದ್ ಹೇಳತ್ತೆ ಈ ಡೋರ್ ಓಪನ್ ಆಗಬೇಕು ಅಂದ್ರೆ ನೀನು ಚಿಟಿಕೆ ಹೊಡಿಬೇಕು ಅಂತ. ಸೊ ವೆಡ್ನಸ್ಡೇ ಚಿಟಿಕೆ ಹೊಡಿತಾಳೆ, ಸ್ಟ್ಯಾಚು ಪ್ರತಿಮೆ ಹಿಂದಕ್ಕೆ ಹೋಗುತ್ತೆ, ಒಂದು ಡೋರ್ ಓಪನ್ ಆಗತ್ತೆ. ಆ ಡೋರ್ ನ ಒಳಗಡೆ ಒಂದು ರೂಮ್ ಇದೆ. ಆ ರೂಮಿನ ಗೋಡೆಗಳ ತುಂಬಾ ಎಷ್ಟೊಂದು ಫೋಟೋಗಳಿದಾವೆ. ಅದರಲ್ಲಿ ಇವ್ರ ಅಪ್ಪ ಅಮ್ಮಂದು ಫೋಟೋ ಇದೆ. ಒಳಗಡೆ ಒಂದು ಕಬೋರ್ಡ್ ತುಂಬಾ ಪುಸ್ತಕಗಳು ಸಹ ಇದೆ. ಆ ಪುಸ್ತಕಗಳಲ್ಲಿ ಇವಳು ಹುಡುಕ್ತಿರುವ ಪುಸ್ತಕನೂ ಇದೆ. ಅಂದ್ರೆ ರೋವನ್ ಒಂದು ಹಾಳೆಯನ್ನ ಹರಿದಿರ್ತಾನಲ್ಲ, ಆ ಪುಸ್ತಕ ಇವಳಿಗೆ ವಿಷನ್ ಅಲ್ಲಿ ಕಂಡಂತಹ ಪುಸ್ತಕ. ಆ ಪುಸ್ತಕವನ್ನ ತಗೊಂಡು ಇನ್ನೇನು ಹೊರಗಡೆ ಬರಬೇಕು ಇವಳು, ಅಷ್ಟರಲ್ಲಿ ಇವಳ ತಲೆಗೆ ಒಂದು ಬಟ್ಟೆಯನ್ನ ಹಾಕಿ ಯಾರೋ ಎಳ್ಕೊಂಡು ಹೋಗ್ತಾರೆ. ಯಾರು ಇವಳನ್ನ ಎಳ್ಕೊಂಡು ಹೋಗಿದ್ದು? ಈ ಪುಸ್ತಕದಲ್ಲಿ ಏನಿದೆ? ಕಾಡಿನಲ್ಲಿ ಮರ್ಡರ್ ಮಾಡ್ತಿರುವ ಮಾನ್ಸ್ಟರ್ ಯಾರು? ವೆಡ್ನಸ್ಡೇ ಎಲ್ಲರನ್ನ ನಾಶ ಮಾಡ್ಬಿಡ್ತಾಳೆ ಅಂತ ರೋವನ್ ಹೇಳಿದ್ಯಾಕೆ? 25 ವರ್ಷಗಳ ಮುಂಚೆನೆ ಆ ಪುಸ್ತಕದಲ್ಲಿ ವೆಡ್ನಸ್ಡೇಯ ಚಿತ್ರ ಯಾಕೆ ಬರೆದಿದ್ರು? ಇದಕ್ಕೆಲ್ಲ ಉತ್ತರ ನನಗೂ ಗೊತ್ತಿಲ್ಲ. ಮುಂದಿನ ಎಪಿಸೋಡ್ ಗಳಲ್ಲಿ ಗೊತ್ತಾಗಬಹುದು. ಇಲ್ಲಿಗೆ ಎಪಿಸೋಡ್ 2 ಮುಗಿಯುತ್ತೆ. ನೆಕ್ಸ್ಟ್ ಎಪಿಸೋಡ್ ಗಳ ಕಥೆಯನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.